ಕುಪ್ಪಂ ತಿರುಪತಿ ಗಂಗಮ್ಮ ದೇವಿಗೆ 12 ಗಂಟೆ ಮಾತ್ರ ತಲೆಯನ್ನು ಇಡುತ್ತಾರೆ. ಏಕೆ ಗೊತ್ತಾ? ಜಮದಗ್ನಿ ಎಂಬ ಮಹರ್ಷಿ ಇದ್ದರು. ಅವರ ಹೆಂಡತಿಯ ಹೆಸರು ರೇಣುಕಾದೇವಿ. ಅವರಿಗೆ 4 ಮಕ್ಕಳಿದ್ದರು. ಜಮದಗ್ನಿ ಮಹರ್ಷಿ ದಿನನಿತ್ಯ ಪೂಜೆ ಮಾಡಲು ರೇಣುಕಾದೇವಿಯವರು ಸಮುದ್ರದ ಬಳಿ ಹೋಗಿ ಮರಳಿನಲ್ಲಿ ಮಡಿಕೆಯನ್ನ ಮಾಡಿ ನೀರು ತರುತ್ತಿದ್ದರು. ಹೀಗೆ ಒಂದು ದಿನ ಮಡಿಕೆ ಮಾಡುವ ಸಮಯದಲ್ಲಿ ಆಕಾಶದಲ್ಲಿ ರತಿ ಮನ್ಮಥರು ಓಡಾಡುತ್ತಿರುತ್ತಾರೆ. ಇದನ್ನು ರೇಣುಕಾದೇವಿ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಇವರ ಜೋಡಿ ಎಂದು ಅಂದುಕೊಳ್ಳುತ್ತಾರೆ. ಆ ಆಲೋಚನೆ ಬಂದ ಕ್ಷಣ ಮಡಿಕೆ ಒಡೆದು ಹೋಗುತ್ತದೆ. ಮತ್ತೆ ಎಷ್ಟೇ ಬಾರಿ ಮಡಿಕೆ ಮಾಡಿದರೂ ಒಡೆದು ಹೋಗುತ್ತದೆ. ಆಗ ಜಮದಗ್ನಿ ಮಹರ್ಷಿ ಅವರ ಬಳಿ ಬಂದು, ಸ್ವಾಮಿ, ಇಂದು ನಾನು ನಿಮಗೆ ಪೂಜೆ ಮಾಡಲು ನೀರು ತರಲು ಆಗಿಲ್ಲ, ಮಡಿಕೆ ಮಾಡಿದರೆ ಒಡೆದು ಹೋಗುತ್ತಿದೆ ಎಂದು ಹೇಳುತ್ತಾರೆ. ಆಗ ಜಮದಗ್ನಿ ಮಹರ್ಷಿ ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ. ಆಗ ರೇಣುಕಾದೇವಿ ಮೇಲೆ ಕೋಪ ಬಂದು, ನೀನು ತಪ್ಪು ಮಾಡಿದ್ದೀಯಾ, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಹುಟ್ಟಿದೆ, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಬಂದ ಮೇಲೆ ಭಕ್ತರ ಬಳಿ ನಿಲ್ಲಲು ಅಸಾಧ್ಯ ಎಂದು ಹೇಳಿ ಆಶ್ರಮದಿಂದ ಹೊರಗೆ ಕಳಿಸುತ್ತಾರೆ. ನಂತರ ಮಹರ್ಷಿ ಕೋಪ